ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಶ್ರೀಕಾಂತ್ ಸ್ಟುಡಿಯೋಸು. IPL ಫೀವರ್ ಶುರುವಾಗಿದೆ. ನಮ್ಮ RCB ಲಾಸ್ಟ್ 2025 ಚಾಂಪಿಯನ್ಸ್ ಕೂಡ ಆಗಿದ್ದಾರೆ. ಮತ್ತು ಈ ಸಲ ಅದನ್ನು ರಿಪೀಟ್ ಮಾಡ್ತಾರಾ RCB ಅನ್ನೋ ಕ್ವಶನ್ಸ್ಗಳಿವೆ. ಸೊ ಈ ಸಲ RCB 2026 ಚಾಂಪಿಯನ್ಶಿಪ್ ಗೆಲ್ಲಬೇಕು ಅಂದರೆ ನಮ್ಮ ಬೌಲಿಂಗ್ ಅಟ್ಯಾಕ್ ನಮಗೆ ಸಪೋರ್ಟ್ ಆಗಿರಬೇಕು. ಸೊ ಆ ಬೌಲಿಂಗ್ ಅಟ್ಯಾಕ್ ಹೇಗಿದೆ, ಯಾರ್ಯಾರು ಏನೇನಿದ್ದಾರೆ, ಯಾರಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಇದೇ ರೀತಿ ಇನ್ನೊಂದಷ್ಟು ಕ್ರಿಕೆಟ್ ಕಂಟೆಂಟ್ಸ್ ನಿಮಗೆ ನಾನು ಹೇಳೋದು ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಇವಾಗ ನಮ್ಮ RCB ಪೇಸ್ ಯೂನಿಟ್ ಕಡೆ ಬರೋದೋಯ್ತು ಅಂದರೆ ನಮ್ಮ RCB ಹತ್ರ ಯಾರ್ಯಾರಿದ್ದಾರೆ? ಭುವನೇಶ್ವರ್ ಕುಮಾರ್, ಜಾಶ್ ಹೇಸಲ್ವುಡ್, ಯಶ್ ದಯಾಲ್, ಕೃನಾಲ್ ಪಾಂಡ್ಯ, ಸುಯೇಶ್ ಶರ್ಮಾ, ವೆಂಕಟೇಶ್ ಅಯ್ಯರ್, ರೊಮಾರಿಯೋ ಶೆಫರ್ಡ್, ಜೇಕಬ್ ಡಫಿ, ನುವಾನ್ ತುಷಾರ ಮತ್ತು ಹೊಸದಾಗಿ ತೊಗೊಂಡಿರೋ ಬೌಲರ್ MP ಬೌಲರ್ ಇದ್ದಾರೆ. ಸೊ ಇವಾಗ ನಾವು ಫಸ್ಟ್ ಇದು ಬರೋದೋಯ್ತು ಅಂದರೆ ದ ನ್ಯೂ ಬಾಲ್ ಪೇಸ್ ಬ್ಯಾಟ್ರಿ. ನಮ್ಮ ಪೇಸ್ ಬ್ಯಾಟ್ರಿ ಯಾರು ಅಂತ. ಸೊ ಓಪನಿಂಗ್ 4 ಓವರ್ಸ್. ಸೊ ನ್ಯೂ ಬಾಲಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಭುವಿ ಮತ್ತು ಹೇಸಲ್ವುಡ್ ಶೇರ್ ಮಾಡ್ತಾರೆ. ಭುವಿ ಅವ್ರಿಗೆ ಅಪಾರವಾದ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ಹೇಸಲ್ವುಡ್ ಮಾತ್ರ ಫುಲ್ ಹಿಟ್ ದ ಡೆಕ್ ಮಾಸ್ಟರು, ಫುಲ್ ಕ್ಲಾಸಿಯಾಗಿ ಬೌಲಿಂಗ್ ಮಾಡ್ತಾರೆ. ಇಬ್ಬರೂ ಸೇರಿ ಮ್ಯಾಚ್ ಕಂಟ್ರೋಲ್ ಮಾಡೋದ್ರಲ್ಲಿ ಫುಲ್ಲು ನಿಸ್ಸಿಮ್ರು. ಒಳ್ಳೆ ಜುಗಲ್ಬಂದಿ ಇರುತ್ತೆ ನಮಗೆ ಪವರ್ ಪ್ಲೇನಲ್ಲಿ. ಇದರ ಅರ್ಥ ಫಸ್ಟ್ ಶಾರ್ಟಲ್ಲಿ ಭುವಿ ಮತ್ತು ಹೇಸಲ್ವುಡ್ 4 ಓವರ್ ನಮಗೆ ಒಳ್ಳೆ ಬೌಲಿಂಗ್ ಹಾಕೊಡ್ತು ಅಂತಂದರೆ, ಪವರ್ ಪ್ಲೇನಲ್ಲಿ ವಿಕೆಟ್ಸ್ ಬಂತು ಅಂತಂದರೆ RCB ಒಳ್ಳೆ ಹಾದಿಯಲ್ಲಿ ಇರುತ್ತೆ. ಸೊ ಇವಾಗ ಹೇಸಲ್ವುಡ್ ಅವ್ರ ಇಂಜುರಿ ಅಪ್ಡೇಟ್ ಇದೆ. ಸೊ ಫಸ್ಟ್ 2-3 ಮ್ಯಾಚಸ್ ಮಿಸ್ ಮಾಡ್ಕೋಬೋದು. ಸೊ ಅವ್ರ ಜಾಗದಲ್ಲಿ ರಿಪ್ಲೇಸ್ಮೆಂಟಾಗಿ ಜೇಕಬ್ ಡಫಿ ಅಥವಾ ನುವಾನ್ ತುಷಾರ ಇವರಿಬ್ಬರಲ್ಲಿ ಯಾರೊಬ್ಬರು ಆಡ್ಬೋದು ಅನ್ನೋ ಥರ ಇದೆ. ಬಟ್ ಟೀಮ್ ಕಾಂಬಿನೇಷನ್ ಹೇಗಿರುತ್ತೆ ಏನು ಎತ್ತ ಅಂತ ನಾವು ಇದನ್ನು ಆಮೇಲೆ ಮತ್ತೆ ಡಿಸ್ಕಸ್ ಮಾಡೋಣ. ಇವಾಗ ಮತ್ತೆ ಅದೇ ಜೇಕಬ್ ಡಫಿ ಮತ್ತು ನುವಾನ್ ತುಷಾರ. ಜೇಕಬ್ ಡಫಿ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ನ್ಯೂಜಿಲ್ಯಾಂಡಿಂದ ಬರ್ತಾರೆ. ಸೇಮ್ ಹೇಸಲ್ವುಡ್ ಥರನೇ ಫುಲ್ ಒಳ್ಳೆ ಹೈಟ್ ಇಟ್ಕೊಂಡಿದ್ದಾರೆ. ಹಿಟ್ ದ ಡೆಕ್ ಬೌಲರು. ಒಳ್ಳೆ ಸ್ಲೋ ಒನ್ಸ್ ಇದೆ. ಬ್ಯಾಕ್ ಆಫ್ ದ ಸ್ಲೋ ಒನ್ಸ್ ಚೆನ್ನಾಗಿ ಆಗ್ತಾರೆ. ಇವ್ರ ಮೇಲೂ ಕೂಡ ಡಿಪೆಂಡ್ ಆಗ್ಬೋದು. ಒಳ್ಳೆ ಡಿಸೀವನ್ಸ್ ಇಟ್ಕೊಂಡಿದ್ದಾರೆ. ಬಾಲ್ಸ್ನ ಒಳ್ಳೆ ಡಿಸೀವ್ ಮಾಡ್ತಾರೆ ಬ್ಯಾಟ್ಸ್ಮ್ಯಾನ್ಗೆ. ಒಳ್ಳೆ ಔಟ್ ಸ್ವಿಂಗ್ ಹಾಕ್ತಾರೆ. ಇನ್ನು ನುವಾನ್ ತುಷಾರ ಕಡೆ ಬರೋದಾಯಿತು ಅಂತಂದರೆ ಸ್ಲಿಂಗಿ ಆ್ಯಕ್ಷನ್ನು. ಶ್ರೀಲಂಕನ್ ಫಾಸ್ಟ್ ಬೌಲರು, ಜೂನಿಯರ್ ಮಲಿಂಗ ಅಂತ. ಒಳ್ಳೆ ಪೇಸಲ್ಲಿ ಹಾಕ್ತಾರೆ. ಯಾರ್ಕರ್ಸ್ ಇವರ ಮೇಯ್ನ್ ವೆಪನ್ನು. ಮಿಡಲ್ ಓವರ್ಸಲ್ಲಿ ಒಳ್ಳೆ ವಿಕೆಟ್ಸ್ ತೆಗ್ದು ರನ್ ಕಂಟ್ರೋಲ್ ಮಾಡೋದಕ್ಕೆ ಇವರೊಂದು ಒಳ್ಳೆ ಆಪ್ಷನ್ ಆಗ್ತಾರೆ. ಆ್ಯಸ್ ಎ ಸೇಮ್ ಸ್ಲೋವರ್ ಒನ್ಸ್ ಇದೆ ಇವ್ರ ಹತ್ರನೂ. ಪೇಸ್ ವೇರಿ ಮಾಡ್ತಾರೆ ಬಿಕಾಸ್ ಇವ್ರು ಕನ್ಸಿಸ್ಟೆಂಟಾಗಿ ಮೋರ್ ದ್ಯಾನ್ 140-145 ಹಾಕೋದ್ರಿಂದ ಇಮಿಡಿಯೇಟಾಗಿ ಒಂದು ಸ್ಲೋವರ್ ಬಂತು ಅಂತಂದರೆ ಇಟ್ಸ್ ಎ ವೆಪನ್ ಇದ್ದಂಗೆ. ಸೊ ಇದು ನಮ್ಮ ಪೇಸ್ ಬ್ಯಾಟ್ರಿ. ಇನ್ನು ವೇರಿಯೇಷನ್ಸ್ ಅದ ಕಡೆ ಬಂತು ಅಂತಂದರೆ ನಾವು ನೋಡಬೇಕಾಗಿರೋದು ಯಶ್ ದಯಾಳು, ಲೆಫ್ಟ್ ಹ್ಯಾಂಡ್ ಸೀಮರು. ಇವ್ರ ಜೊತೆಗೆ ಮತ್ತೆ ತಿರ್ಗಾ MP ಮಗೇಶ್ ಯಾದವ್ನ ಬೇರೆ 5.2 crores ಕೊಟ್ಟು ನಾವು RCB ಅವ್ರು ತೊಗೊಂಡಿದ್ದೀವಿ ಮಗೇಶ್ ಯಾದವ್ನ ಕೂಡ. ಸೊ ಯಶ್ ದಯಾಲ್, ಮಗೇಶ್ ಯಾದವ್. ಯಶ್ ದಯಾಲ್ ಲಾಸ್ಟ್ ಸೀಸನ್ ಕೂಡ ತುಂಬ ಒಳ್ಳೊಳ್ಳೆ ಟೈಮಲ್ಲಿ ಕ್ರೂಷಿಯಲ್ಸ್ ವಿಕೆಟ್ ತೆಕ್ಕೊಟ್ಟಿದ್ದಾರೆ. ಚೆನ್ನೈ ಮೇಲೆ ಅವರು ಮಾಡಿದ ಬೌಲಿಂಗ್ ಇವಾಗಲೂ ಹಾಗೆ ಕಣ್ಮುಂದೆನೇ ಇದೆ. ಧೋನಿಯವ್ರ ಮುಂದೆ ಡಿಫೆಂಡ್ ಮಾಡಿದ್ರು. ಇದನ್ನು 2 ಸಲ ಪ್ರೂವ್ ಮಾಡಿಕೊಂಡ್ರು. ಸೊ ಹೀ ಈಸ್ ಆಲ್ಸೋ ಒನ್ ಆಫ್ ದ ಕ್ರೂಷಿಯಲ್ ಬೌಲರ್ ಆಗ್ತಾರೆ ನಮಗೆ. ಇನ್ನು ಅದೇ ಥರ ಬರೋದು ಅಂದರೆ ಮತ್ತೆ ಲೆಫ್ಟ್ ಹ್ಯಾಂಡ್ ಸೀಮರು ಮಗೇಶ್ ಯಾದವ್ ಅಂತ. ಅವರು ಮಧ್ಯಪ್ರದೇಶದಿಂದ ಬರ್ತಾರೆ. ರೀಸೆಂಟಾಗಿ ಮಧ್ಯಪ್ರದೇಶ್ T20 ಲೀಗಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ರಜತ್ ಪತಿದಾರ್ ಅವ್ರ ಕ್ಯಾಪ್ಟನ್ಸಿ ಅಂಡರಲ್ಲಿ ಅವರೆಲ್ಲ ಆಡಿದ್ದು. ಸೊ ಅವರು ಕೂಡ ಒಳ್ಳೆ 6 ಮ್ಯಾಚಸಲ್ಲಿ 12 ವಿಕೆಟ್ಸನ್ನು ತೊಗೊಂಡಿದ್ದಾರೆ. ಹ್ಯಾಂಡಿ ಬ್ಯಾಟಿಂಗ್ ಕೂಡ ಆಡ್ತಾರಂತೆ. ಸೊ ಇವ್ರ ಮೇಲೂ ಕೂಡ ಡಿಪೆಂಡ್ ಆಗ್ಬೋದು. ಇನ್ನು ಮತ್ತೆ ಅದೇ ಸೇಮ್ ಜೇಕಬ್ ಡಫಿ ಅವ್ರದ್ದು ಕ್ಲಾಸಿಕಲ್ ಫಾರಿನ್ ಪೇಸರ್ ಆಗಿರೋದ್ರಿಂದ ಡೈರೆಕ್ಟ್ ರಿಪ್ಲೇಸ್ಮೆಂಟ್ ಅಂದರೆ ನುವಾನ್ ತುಷಾರ ಇಲ್ಲ ಅಂದರೆ ಜೇಕಬ್ ಡಫಿ. ಸೊ ನನ್ನ ಪ್ರಕಾರ RCB ಜೇಕಬ್ ಡಫಿ ಅವ್ರನ್ನೇ ಪ್ರಿಫರ್ ಮಾಡ್ತಾರೆ ಮೋರ್ ದೆನ್ ನುವಾನ್ ತುಷಾರ ಅನ್ನೋ ಥರ ನನ್ನ ಅಭಿಪ್ರಾಯ. ಈಗ ನೆಕ್ಸ್ಟ್ ಬರೋದು ಅಂದರೆ ಸ್ಪಿನ್ ಚಾಲೆಂಜು. ನಮ್ಮ RCBಯಲ್ಲಿ ಸ್ಪಿನ್ನರ್ಸ್ ಅಷ್ಟೊಂದು ಜನ ಇಲ್ಲ. ಇರೋದ್ರಲ್ಲಿ ಇಬ್ಬರೇ ನಮಗೆ ಪರ್ಫೆಕ್ಟಾಗಿ ಪರ್ಫಾರ್ಮೆನ್ಸ್ ಕೊಡೋದ್ರಲ್ಲಿರೋದು. ಒಂದು ನಮ್ಮ ಕೃನಾಲ್ ಪಾಂಡ್ಯ, ಸ್ಟ್ರೀಟ್ ಸ್ಮಾರ್ಟ್ ಕ್ರಿಕೆಟರು, ಟ್ಯಾಕ್ಟಿಕಲ್ ಬೌಲರು. ಮ್ಯಾಚ್ ಅವೇರ್ನೆಸ್ ತುಂಬ ಚೆನ್ನಾಗಿದೆ. ಯಾವ ಟೈಮಲ್ಲಿ ಯಾವ ಥರ ಬೌಲ್ಸ್ ಹಾಕಬೇಕು, ಪರ್ಫೆಕ್ಟ್ ಡೈನಮಿಕ್ಕಾಗಿ ಬೌಲಿಂಗ್ ಮಾಡ್ತಾರೆ. ಒಳ್ಳೆ ಎಕಾನಮಿಲಿ ಬೌಲಿಂಗ್ ಮಾಡೋದ್ರಿಂದ ಮಿಡಲ್ ಓವರ್ಸಲ್ಲಿ ತುಂಬ ರನ್ಸ್ನ ಕಂಟ್ರೋಲ್ ಮಾಡ್ತಾರೆ. ಆ ಪ್ರೆಷರಿಂದನೇ ಬ್ಯಾಟ್ಸ್ಮನ್ಗಳು ವಿಕೆಟ್ ಕೊಡುವಂಥ ಅವಕಾಶಗಳು ತುಂಬಾ ಇರ್ತವೆ. ಸೊ ನೆಕ್ಸ್ಟ್ ಬಂದು ಸುಯೇಶ್ ಶರ್ಮಾ. ಸೊ ಗೊತ್ತಿರೋ ಥರ ಗೂಗ್ಲಿ ಮಾಸ್ಟ್ರು. ಆದರೆ ತುಂಬ ಇವ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದರೆ ತುಂಬ ಧೈರ್ಯವಾಗಿ ಬೌಲಿಂಗ್ ಮಾಡ್ತಾರೆ. ಯಾರೇ ಇದ್ರೂ ಮುಂದಕ್ಕೆ ಹಾಕ್ತಾರೆ, ಹೊಡೀರಿ ಆಯಿತು ನೋಡೋಣ ಅಂತ.
ಸೊ ಇವರು ಗೂಗ್ಲಿ ಮಾಸ್ಟ್ರು, ವೇರಿಯೇಷನ್ಸ್ ಇದೆ ಇವ್ರ ಹತ್ರ. ಸೊ ಇವರೊಂಥರ ಆರ್ ಸಿ ಬಿಯ ಇಂಪ್ಯಾಕ್ಟ್ ಪ್ಲೇಯರ್ ಅಂತಲೇ ಇವರಿಗೆ ಲೇಬಲ್ ಹಾಕಿಟ್ಬಿಡ್ಬೋದು. ಸೊ ಎವ್ರಿ ಮ್ಯಾಚ್ ಇವ್ರು ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡ್ತಾರೆ. ಸೊ ಇವಾಗ ಫೈನಲ್ ಸಮ್ಮರಿ ಏನು ಅಂತ ಹೇಳಿದ್ರೆ, ಇಷ್ಟು ಜನ ಬೌಲರ್ಸಲ್ಲಿ ಆರ್ ಸಿ ಬಿ ಯಾರ್ಯಾರ ಮೇಲೆ ಏನೇನು ಡಿಪೆಂಡ್ ಆಗ್ಬೋದು. ಹೇಜಲ್ವುಡ್ ಇಂಜುರಿ ಬೇರೆ ಪ್ರಾಬ್ಲಮಲ್ಲಿದೆ. ಸೊ ಅವ್ರ ಜಾಗದಲ್ಲಿ ಜೇಕಬ್ ಡಫಿನ್ ಆಡಿಸ್ತಾರಾ, ನುವಾನ್ ತುಷಾರನ್ ಆಡಿಸ್ತಾರಾ, ಅಥವಾ ಆರ್ ಸಿ ಬಿದು ಯಾವ ಥರ ಇರುತ್ತೆ ಪ್ಲ್ಯಾನ್ಸು ಅನ್ನೋದನ್ನು ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗುತ್ತೆ. ಸೊ ಇದು ನಮ್ಮ ಆರ್ ಸಿ ಬಿಯ ಬೌಲಿಂಗ್ ಯೂನಿಟ್ಟು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕೆಳಗಡೆ ತಿಳಿಸಿ. ಮತ್ತು ಇದೇ ಥರ ನನಗೆ ಇನ್ನೂ ವಿಡಿಯೋ ಮಾಡಲಿಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬ ಸಪೋರ್ಟ್ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಆರ್ ಸಿ ಬಿ ಸ್ಟಾರ್ಟಿಂಗ್ 11ನಲ್ಲಿ ಯಾವ್ಯಾವ ಬೌಲರ್ಸ್ ಆಡಬೇಕು ಅನ್ನೋದನ್ನ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.